ಮಾಡ್ತಾ ಮರಿಬೇಡಿ. ಏನಪ್ಪ ಇವತ್ತು ವ್ಲಾಗ್ ಮಾಡ್ತಿರೋ ಕಾರಣ ಅಂತ ಹೇಳಿದ್ರೆ, ನಾನು ನಿಮ್ಗೆ ಹೇಳಿದ್ದೆ ನಮ್ಮ ಪಾಪಗೆ ಫೋಟೋಶೂಟ್ ಮಾಡಿಸ್ತಿದ್ದೀನಿ ಅಂತ. ಸೊ ಇವಾಗ ಅವ್ರು ಬಂದಿದ್ದಾರೆ, ಅಲ್ಲಿ ಏನೇನು ಥೀಮ್ ಇದೆ ಏನೇನು ಅಂತ ಇವಾಗ ನಾನು ಈ ವ್ಲಾಗಲ್ಲಿ ಹೇಳ್ತೀನಿ. ಇವಳು ಹೆಲ್ಪ್ ಮಾಡ್ತಿದ್ದಾಳೆ ನಮಗೆ, ಅವರು ಕಾಫಿ ಮಾಡ್ಕೊಬರೋದು ಅದೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾಳೆ. ಸೊ ಇವಾಗ ಏನು ಹೆಂಗೆ ಮಾಡ್ತಿದ್ದಾರೆ ಏನು ನನ್ನ ತೋರಿಸ್ತೀನಿ ಗೈಸ್. ಫೈನಲಿ ಫೋಟೋಶೂಟ್ ಸ್ಟಾರ್ಟ್ ಆಯಿತು, ನೀವೇ ನೋಡ್ತಾ ಇರ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಫಸ್ಟ್ ಟೈಮ್ ಅಂತೂ ನಂಗೆ ಸಕ್ಕದಾಗಿ ಇಷ್ಟ ಆಯಿತು. ನೀವೇ ನೋಡ್ಬೋದು, ನನ್ನ ಮಗಳು ಕ್ಯೂಟಾಗಿ ಮಲಗಿದ್ಲು. ನನಗಂತೂ ಎಷ್ಟೊಂದು ಇಷ್ಟ ಆಯಿತು ಅಂದರೆ ಹೇಳೋದಕ್ಕಾಗಲ್ಲ. ನನಗೆ ಈ ಥರ ಎಷ್ಟು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ ಈ ಥರ ಫೋಟೋಶೂಟ್ ಮಾಡ್ತಾರೆ ಅಂತ. ನನಗೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ. ನನ್ನ ಫ್ಯಾಮಿಲಿಲಿ ಎಲ್ಲರೂ ಕೂಡ ಇಷ್ಟಪಟ್ಟರು. ಈ ಸಾರು ಅಷ್ಟೇ ತುಂಬಾ ಕೋಆಪ್ರೇಟ್ ಮಾಡಿಕೊಟ್ರು, ಯಾಕಂದರೆ ನನ್ನ ಮಗಳು ಅಷ್ಟೊಂದು ಅಳ್ತಾ ಇದ್ಲು. ಸೊ ನಿಮಗೆ ಗೊತ್ತು ಚಿಕ್ಕ ಮಕ್ಕಳು ಅಂದರೆ ಎಷ್ಟು ಹಠ ಮಾಡ್ತಾರೆ ಏನು ಮಾಡ್ತಾರೆ ಅಂತ. ಹಾಗೆ ಸುಧಾರಿಸಿ ಕೊನೆಗೂ ಒಂದು ಥೀಮ್ ಮುಗಿಸ್ತಾ ಇದ್ರು. ಸೊ ನೀವೇ ನೋಡ್ತಾ ಇರ್ಬೋದು, ಅವರು ನನಗೆ ಬಿಡ್ಬೇಕಾದ್ರೆ ಭಯ ಆಗ್ತಿತ್ತು, ಸರ್ ಇಟ್ಕೊಳ್ಳಿ ಅಂತಿದೆ. ಸೊ ಫೈನಲಿ ಫೋಟೋಶೂಟ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಅಷ್ಟೇ, ನಿಮ್ಗೆ ಯಾವುದೇ ರೀತಿ ಫೋಟೋಶೂಟ್ ಬೇಕಿದ್ರು ಅವ್ರು ಮನೆಗೆ ಬಂದು ಮಾಡಿಕೊಡ್ತಾರೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು, ಇವ್ರ ಅಕೌಂಟ್ ಕೂಡ ನಾನು ಮೆನ್ಷನ್ ಮಾಡ್ತೀನಿ ನೋಡಿ. ನನಗಂತೂ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ನೀವು ನೋಡ್ಬಿಟ್ಟು ಹೇಳಿ ಹೇಗಿತ್ತು ಏನು ಅನ್ನೋದು. ನನಗಂತೂ ತುಂಬ ಖುಷಿ ಆಗ್ತಿದೆ. ನನ್ನ ಮಗಳು ಅವಳು ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅವರು ಸುಧಾರಿಸ್ತಾ ಇದ್ದಾರೆ. ಇವ್ರು ಈ ಥರ ಎಲ್ಲ ಹಿಡ್ಕೊಳ್ಳೋದು ನೋಡಿ ನಂಗೆ ತುಂಬ ಭಯ ಆಗ್ತಿತ್ತು. ಏನಪ್ಪ ಇವ್ರು ಹಿಂಗೆಲ್ಲ ಏನಪ್ಪ ಮಗುನ ಈ ಥರ ಎಲ್ಲ ಹಿಡ್ಕೊತೋ, ನಂಗೆ ಭಯ ಆಯ್ತೈತಿ ಸರ್ ನಿಧಾನ ಅಂತೆ. ಅವರು ನಾವು ಫೋಟೋಶೂಟ್ ಮಾಡೋರೆ, ಏನೂ ಆಗೋಲ್ಲ ನಿಮ್ಮ ಪಾಪುಗೆ ಅಂತ ಅವರು ನನಗೆ ಹೇಳಿದ್ರು. ಆಮೇಲೆ ಸೂರ್ಯನೂ ಸ್ವಲ್ಪ ಹೇಳ್ತಾ ಇದ್ದ, ಏನೂ ಆಗೋಲ್ಲ ಕಣೆ ನೀನು ಲೂಸ್ ಥರ ಆಡಬೇಡ ಅಂತ ಬೈತಾ ಇದ್ದ. ಸೊ ನ್ಯೂಬೋರ್ನ್ ಬೇಬಿ ಶೂಟ್ ಮಾಡಿಸೋದು ತುಂಬ ಕಷ್ಟ ಆಗುತ್ತೆ. ಎಷ್ಟು ಸುಧಾರಿಸ್ತಾರೆ ಗೊತ್ತಾ. ಅಳ್ತಾನೆ ಬರಲಿ ಏನು ಇಷ್ಟೈತೆ ಸೂರ್ಯ, ಏನು ನನಗೆ ಖುಷಿ ಆಗ್ತಾ ಇದೆ ನೋಡಿ. ನಮ್ಮ ಬೇಬಿ ಎಷ್ಟು ಕ್ಯೂಟಾಗಿ ಮಲಗಿದ್ದಾಳೆ. ಬಸ್ ಇವಾಗ ಒಂದು ಥೀಮ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ನವಿಲ್ದು ಮಾಡಿಸ್ತಾ ಇದ್ದೀನಿ. ನಾನು ಜಾಸ್ತಿ ಥೀಮ್ ಮಾಡಿಸ್ತಾ ಇಲ್ಲ, 2 ಥೀಮ್ ಮಾಡಿಸ್ತಿರೋದು. ಯಾಕಪ್ಪ ಅಂತ ಹೇಳಿದ್ರೆ ಪಾಪು 20 ಡೇಸ್ ಮೇಲಾಗಿದೆಯಲ್ವ, ಅದಕ್ಕೇ 12 ಡೇಸು 14 ಡೇಸ್ ಒಳಗಡೆ ಮಾಡಬೇಕು ಅಂತ ಹೇಳಿದರು. ನಮ್ಮ ಮನೇಲಿ ಇದಕ್ಕೇ ಬೇಡ ದೃಷ್ಟಿಯಾಗುತ್ತೆ ಅಂದು ಮೆಮೊರೀಸ್ಗೆ ಇರಲಿ ಅಂತ ಮಾಡಿಸ್ತಾ ಇದ್ದೀವಿ. ಹಿಂಗಿರೋ ನಮ್ಮದು ಆಲ್ಬಮ್ ಮಾಡಿಸ್ಬೇಕಲ್ಲ, ಅದರಲ್ಲಿ ಪಾಪುದು ಸಪ್ರೇಟಾಗಿ ಮಾಡಿಸೋಣ ಅಂತ. ಸೊ ನೋಡೋಣ ಹೇಗಿರುತ್ತೇನೋ ಅಂತ. ಹಾಗೆ ಫ್ರೇಮ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ಸರು ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದಾರೆ ಪಾಪುನ, ತುಂಬ ಸುಧಾರಿಸ್ತಿದ್ದಾರೆ, ಅಳ್ತಾ ಇದ್ದಾರೆ. ನ್ಯೂಬೋರ್ನ್ ಬೇಬಿ ಶೂಟ್ ಇಷ್ಟೊಂದು ಕಷ್ಟನೋ ಅಂತ ನನಗೆ ಇವಾಗ ಗೊತ್ತಾಯಿತು. ಸೊ ಬನ್ನಿ ನೋಡೋಣ ಹೇಗಿದೆ ಏನು ಅನ್ನೋದು. ಪ್ಲಸ್ ಇವಾಗ ನೆಕ್ಸ್ಟ್ ಥೀಮ್ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ನೆಕ್ಸ್ಟ್ ಥೀಮ್ ಬಂದುಬಿಟ್ಟು ಇದೆ ನೋಡಿ ಹೇಗೆ ರೆಡಿ ಮಾಡ್ತಾರೆ ಅಂತ. ನೆಕ್ಸ್ಟ್ ಟೀಮ್ಗೆ ಸರ್ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ಸೊ ನಾನು ವೀಡಿಯೋ ಮಾಡೋದಕ್ಕಾಗಿಲ್ಲ, ಸೂರ್ಯ ಇದರಲ್ಲಿ ವೀಡಿಯೋ ಮಾಡ್ತಿದ್ದಾನೆ. ನೀವೇ ನೋಡ್ಬೋದು ಹೇಗೆ ಕಾಣಿಸ್ತಿದೆ ಅಂತ. ನನಗಂತೂ ಇದು ತುಂಬಾ ಇಷ್ಟ ಆಯಿತು, ಪಿಕಾಕ್ ಸ್ಟೈಲು. ಸೊ ನಾನು ನಿಮ್ಗೆ ಹಾಕ್ತೀನಿ ಫೋಟೋನ. ಯಾವಾಗ ರಿವ್ಯೂ ಮಾಡೋದು ಅಂತ ಹೇಳಿದ್ರೆ ಇವಾಗ 1 ಮಂತ್ ಆದಮೇಲೆ ರಿವ್ಯೂ ಮಾಡೋಣ ರೆಡಿ. ನೋಡೋಣ. ಪಾಪು ಅಂತೂ ಅಳ್ತಾ ಇದ್ದಾಳೆ, ಸೂರ್ಯ ಸುಧಾರಿಸ್ತಾ ಇದ್ದಾನೆ. ಗೈಸ್ ನೆಕ್ಸ್ಟ್ಗೆ ರೆಡಿ ಮಾಡ್ಕೋತಾ ಇದ್ದಾರೆ. ಅವಳಂತೂ ಅಳ್ತಾನೇ ಇದ್ದಾಳೆ. ರೆಡಿ ಮಾಡ್ತಾ ಇದ್ದಾರೆ. ಈ ಥೀಮ್ ನಂಗೆ ತುಂಬ ಇಷ್ಟ ಆಗಿ ನಾನು ಹೇಳಿದೆ ಸರ್ ನನಗೆ ಇದು ಬೇಕು ಅಂತ. ಸೊ ಅದಕ್ಕೆ ಅವರು ಸರಿ ಮೇಡಮ್ ಮಾಡಿಕೊಡ್ತೀನಿ ಅಂತ ಮಾಡ್ತಾಯಿದ್ದಾರೆ. ನೋಡಿ ಅದೇ ಸುಧಾರಿಸ್ತಿದ್ದಾರೆ, ಆದರೂ ನಿಲ್ಲಿಸ್ತಾ ಇಲ್ಲ. ನಿದ್ದೆ ಸ್ಟಾಪ್ ಮಾಡಿಸ್ಬಿಟ್ರಿ. ಸೊ ಅದಕ್ಕೆ ಅಳ್ತಾ ಇದ್ದಾಳೆ ನಮ್ಮ ಪಾಪ. ರೆಡಿಯಾಗಿದೆ. ಸೊ ತೋರ್ಸೋಕ್ಕಾಗಲ್ಲ, ಪಾಪು ಫೋಟೋ ಕಾಣಿಸ್ತಿದೆ ಎಲ್ಲಾದ್ರಲ್ಲೂ. ವೀಡಿಯೋ ಮಾಡೋದಕ್ಕೆ ನನಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ. ಫೋಟೋಶೂಟ್ ಇರೋದು ಉಳ್ಳ ಮನೆಗೆ ಬಂದು ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದೇ ಕೇಳಿಸ್ತೀವಿ. ಇರೋ ಕೂದಲು ಕಟ್ ಮಾಡ್ಕೊಂಡು ಹೆಂಗೈತೆ ನೋಡಿ. ರುಚಿ ಥರನೇ ಇದೆಯಾ ಕಡೆ. ಸೂರ್ಯನು ಮಟ್ಟಿಗೆ ಪಾಪು ಫೋಟೋಶೂಟ್, ಫ್ಯಾಮಿಲಿ ಫೋಟೋಶೂಟ್ ಮಾಡಿಸ್ತಿದ್ದೀವಿ.
ಹಾಗೆ ಸೂರಿ ಫೋಟೋಶೂಟ್ ಆದಮೇಲೆ ನಾನು ಕೂಡ ಫೋಟೋಶೂಟ್ ಮಾಡಿಸೋಣ ಅಂತ ನಾನೇನು ರೆಡಿಯಾಗಿಲ್ಲ, ರೆಡಿ ಆಗೋದಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ಸೊ ಅದಕ್ಕೋಸ್ಕರ ರೆಡಿಯಾಗಿಲ್ಲ. ನನ್ನ ಮಗಳ ಜೊತೆ ಒಂದು 4-5 ಫೋಟೋಸ್ ತೆಗೆಸೋಣ, ನನಗೆ ಸಾಕು ಫೋಟೋಸ್ ಇರೋದೇ, ನನ್ನ ಮಗಳು ಚೆನ್ನಾಗಿ ತೆಗ್ಸೋಣ ಅಂತಲೇ ನನಗಿಷ್ಟ ಆಗಿದ್ದು. ಇನ್ನೂ ಥೀಮ್ಸ್ ಮಾಡಿಸ್ಬೇಕು ಅಂದ್ಕೊಂಡೆ, ಬೇಡ ದೃಷ್ಟಿ ಆಗುತ್ತೆ, ಇಷ್ಟು 2 ಥೀಮ್ಸ್ ಸಾಕು ಅಂದರೆ. ಇವಾಗ ಮಂತ್ಲಿ ಫೋಟೋಶೂಟ್ ಮಾಡಿಸ್ತೀನಲ್ಲ, ಅವಳು ಅಕೌಂಟ್ ಓಪನ್ ಮಾಡಿರ್ತೀನಿ, ನೇಮ್ ಇಟ್ಟಾದ್ಮೇಲೆ ಅಕೌಂಟ್ ಓಪನ್ ಮಾಡೋಣ ಅಂತ ಸುಮ್ಮನೆ ಇದ್ದೀನಿ. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಲು, ನಂದೇ ದೃಷ್ಟಿ ಅಂತ ಅನ್ಕೋಬೋದು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು. ಎಲ್ಲರೂ ಕೂಡ ಹೇಳ್ತಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ. ಸ್ಟಾರ್ಟ್ ಮಾಡಿದ್ರು ಇವಾಗ ಫ್ಯಾಮಿಲಿ ಫೋಟೋಶೂಟು. ನಾನೊಂದು 4-5 ಫೋಟೋಸ್ ತೆಗೆಸ್ಕೊಂಡೆ, ಜಾಸ್ತಿ ಫೋಟೋಸ್ನು ಕೂಡ ನಾನು ತೆಗೆಸ್ಕೊಂಡಿಲ್ಲ. ಇವಾಗ ಸೂರ್ಯ ತೆಗ್ಸ್ಕೊತಾ ಇದ್ದಾನೆ, ಇವಳು ನೋಡ್ತಾವಳೆ, ನಾನು ತೆಗ್ಸ್ಕೊಂಡೆ ಸಿಂಗಲ್ ಆಗಿ. ಯಾರು ವೀಡಿಯೋನೇ ಮಾಡಿದ್ರು. ಫೈನಲಿ ಇವಾಗ ಫೋಟೋಶೂಟ್ ಎಲ್ಲ ಮುಗೀತು. ಸೊ ಎಲ್ಲರೂ ಪ್ಯಾಕಪ್ ಮಾಡ್ಕೋತಾ ಇದ್ದಾರೆ. ನಾನು ಸ್ವಲ್ಪ ಡೌಟ್ಸ್ ಇದೆ, ಸರ್ನೇ ಕೇಳ್ತೀನಿ, ಅವರೇ ಹೇಳ್ತಾರೆ ಇವಾಗ. ಸರ್ ಹಾಯ್, ಮಾತಾಡಿ ಪರವಾಗಿಲ್ಲ ಸರ್, ಏನಾಗಲ್ಲ, ಮಾಸ್ಕ್ ಹಾಕೊಂಡೆ ಮಾತಾಡಿ. ಏನಂದರೆ ಇವಾಗ ಬೇಬಿ ಶೂಟು ನಾನು ನಿಮ್ಗೆ ಹೇಳಿದ್ನಲ್ಲ, ನೀವು ಹೇಳಿದ್ರಿ ಒಂದೊಂದು ಥೀಮ್ ನಾನು ನಿಮ್ಮನ್ನ ಕೇಳಿದೆ. ಇದನ್ನು ಇವಾಗ ಏನು 20 days ಆಗಿದೆ, ಇದಾಗಬಾರ್ದು, ಅದನ್ನು ಹೇಳಿ ನ್ಯೂ ಬೋರ್ನ್ ಬೇಬಿ ಶೂಟ್ ಹೇಗೆ, ಎಷ್ಟು ಮಂತಿಗೆ ಮಾಡಿಸ್ಬೇಕು, ಎಷ್ಟು ಮಂತಿಗೆ ಎಷ್ಟು ದಿನಕ್ಕೆ ಮಾಡಿಸ್ಬೇಕು ಅಂತ. ವಿತಿನ್ 14 days ಮಾಡಬೇಕು, ಇಲ್ಲಾಂದ್ರೆ 3.5 kg ಒಳಗಡೆ ಮಾಡಬೇಕು. ಸೊ ಆವಾಗಲೇ ನ್ಯೂ ಬಾರ್ನ್ ಅಂತ ಇರುತ್ತೆ. 14 days ಆದಮೇಲೆ ಬೇಬಿ ಎಲ್ಲ ಗ್ರೋತ್ ಆಗುತ್ತೆ, ಕಿಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಮೇಲೆ ಎಲ್ಲ ಪೋಸಸ್ಗಳೆಲ್ಲ ಸ್ವಲ್ಪ ಕಷ್ಟ, ರ್ಯಾಪ್ ಮಾಡೋದು ಕಷ್ಟ. ಸೊ ಎಷ್ಟು ಬೇಕಾಯ್ತು ಅಷ್ಟು ಬೇಗ ನೀವು ಮಾಡ್ಕೋಬೋದು. ಥ್ಯಾಂಕ್ ಯು. ನನ್ನ ಮಗಳು ತುಂಬ ನಿಮಗೆ ತೊಂದರೆ ಕೊಟ್ಟಲು ಇದು ಮಾಡ್ಬೇಕಾರೆ. ಸೊ ನಾನು 2 ಥೀಮ್ ಮಾಡಿಸಿದ್ದು. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಪಾಪಗೆ 20 days ಮೇಲಾಗಿದೆ. ಸೊ ಅದಕ್ಕೋಸ್ಕರ ಅವ್ರು ಹೇಳಿದ್ರು ಬೇಬಿ ನೀಟಾಗಿ ಕುತ್ಕೊಳ್ಳಲ್ಲ, ಮೀನ್ಸ್ ಏನು ಅದು ಏನು ಬೇಬಿ ಸ್ವಲ್ಪ ವೇಟ್ ಜಾಸ್ತಿ ಪೊಸಿಷನ್ ಅಲ್ಲಿ ಇಲ್ಲ ಅಂತ. ಸೊ ಅದಕ್ಕೆ ಥ್ಯಾಂಕ್ ಯು ಸರ್ ಬಂದ್ ಮಾಡ್ಕೊಟ್ಟಿದ್ದಕ್ಕೆ. ನಿಮ್ದ್ರಲ್ಲಿ ಏನೇನು ಶೂಟ್ಸ್ ಇರುತ್ತೆ ಅಂತ ಇದ್ರಲ್ಲಿ ಹೇಳಿ. ನಾವು ನ್ಯೂ ಬಾರ್ನ್ ಮಾಡ್ತಾ ಇದೀವಿ, ಟಾಡ್ಲರ್ 6 months ಮಾಡ್ತಾ ಇದೀವಿ, ಪ್ಲಸ್ ಪ್ರೀ ಬರ್ತ್ಡೇ ಶೂಟ್. ಇಲ್ಲಾಂದ್ರೆ ಎವ್ರಿ ಮಂತ್ ನಾವು ಬೇಬಿ ಟ್ರ್ಯಾಕ್ ಮಾಡ್ತೀವಿ. 1 ಮಂತ್ಗೆ ಒಂದೊಂದು ಥೀಮ್ ಹಾಕ್ತೀವಿ, ಪ್ಲಸ್ ಬರ್ತ್ಡೇ ಶೂಟ್ಸ್ ಹಾಕ್ತೀವಿ, ಮೆಟರ್ನಿಟಿನೂ ಹಾಕ್ತೀವಿ. ಮೆಟರ್ನಿಟಿ ಟು 1 year ಬೇಬಿ. ಓಕೆ ಸರ್, ನೆಕ್ಸ್ಟ್ ನನ್ಗೆ ಏನೇ ಶೂಟ್ಸ್ ಇದ್ರು ಈ ಸರ್ನೇ ಕರಿತೀನಿ, ಯಾಕಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ಇವ್ರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಹಾಕಿರ್ತೀನಿ. ಹಾಗೆ ಒಳ್ಳೆ ಪ್ರೈಸಲ್ಲಿ ಕೂಡ ಅವ್ರು ಮಾಡ್ಕೊಡ್ತಾ ಇದ್ದಾರೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ನನ್ನ ಕಡೆಯಿಂದ ಬಂದ್ರೆ ಏನಾದ್ರು ಡಿಸ್ಕೌಂಟ್ ಏನಾದ್ರು ಸಿಗುತ್ತಾ? ಖಂಡಿತ ಕೊಡ್ತಾರಂತೆ. ಇವ್ರ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು. ಹಾಗೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಅವ್ರ ಮನೆಗೆ ಬಂದು ಶೂಟ್ ಮಾಡ್ಕೊಡ್ತಾರೆ. ನೀವು ಯಾವ್ದು ಲೊಕೇಶನ್ ಹೇಳಿದ್ರು ಅವ್ರು ಬಂದು ಮಾಡ್ಕೊಡ್ತಾರೆ. ಎಲ್ಲ ಲೊಕೇಶನ್ ಹೋಗ್ತೀನಿ. ವಿತಿನ್ ಬ್ಯಾಂಗ್ಳೂರ್ ಫ್ರೀ, ಬ್ಯಾಂಗ್ಳೂರ್ ಬೇರೆ ಬಿಟ್ಟಿದ್ರೆ ಚಾರ್ಜಸ್ ಇರುತ್ತೆ. ಓಕೆ, ಟ್ರಾವೆಲಿಂಗ್ ಚಾರ್ಜ್ ಇರುತ್ತೆ ಅಂತ ಹೇಳ್ತಾ ಇದ್ದೀರಾ. ಬ್ಯಾಂಗ್ಳೂರಲ್ಲಾದ್ರೆ ಟ್ರಾವೆಲಿಂಗ್ ಚಾರ್ಜ್ ಇರಲ್ಲ. ಸೊ ನಿಮ್ಗೆ ಯಾವುದೇ ಥರ ಥೀಮ್ಸ್, ಎಷ್ಟೊಂದು ಥೀಮ್ಸ್ಗಳಿದೆ, ನನಗೆ ತುಂಬ ಇಷ್ಟ ಆಯಿತು. ನನಗೆ ಪಾಪುಗೆ 23 days ಆಗೋಗಿದೆ, ಸೊ ಆಗಲ್ಲ ಅಂತ ಹೇಳಿದ್ರು. ಆದರೂ 2 ಥೀಮಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಾನು ಫೋಟೋಸ್ ಅಪ್ಲೋಡ್ ಮಾಡ್ತೀನಿ. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು ಎಲ್ಲನೂ ಕೂಡ ನಾನು ಹಾಕ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ತುಂಬ ನೆಗೋಷಿಯಬಲಲ್ಲೂ ಮಾಡಿಕೊಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್.